ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. SSLC ಪರೀಕ್ಷೆ ಆಗ್ತಾ ಇದೆ. ತಂದೆ ಸಾವಿನ ನಡುವೆಯೂ ಕೂಡ SSLC ಪರೀಕ್ಷೆನ ವಿದ್ಯಾರ್ಥಿಯೊಬ್ಬ ಬರೆದಿರುವಂತಹ ಘಟನೆ ನಡೆದಿದೆ ಶಿವಮೊಗ್ಗ ತಾಲೂಕಿನ ದ್ಯಾವಿನ ಕೆರೆಯಲ್ಲಿ. ನಿಜಕ್ಕೂ ಮನಕಲಕುವ ಘಟನೆ ಇದು. ತಂದೆ ಸಾವಿನ ನಡುವೆಯೂ ಕೂಡ ಎಕ್ಸಾಮ್ ಬರೆಯೋಕೆ ಅಂತ ಪ್ರೀತಮ್ ಅನ್ನೋ ವಿದ್ಯಾರ್ಥಿ ಬಂದಿದ್ದ. ಆಯನೂರಿನ ಪರೀಕ್ಷಾ ಕೇಂದ್ರದಲ್ಲಿ ಮ್ಯಾಥ್ಸ್ ಎಕ್ಸಾಮ್ ಅನ್ನ ಬರೆದಿದ್ದಾನೀತ. ಸಾಲ ಬಾಧೆಯಿಂದ ವಿಷ ಸೇವಿಸಿ ಆತ್ಮಹತ್ಯೆ ಮಾಡಿಕೊಂಡಿದ್ರು ಮಂಜುನಾಥ್. ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಫಲಿಸದೆ ಸಾವನ್ನಪ್ಪಿದ್ದಾರೆ ಅವರ ತಂದೆ. ಆಗ ಅವರ ಮಗ ವಿದ್ಯಾರ್ಥಿ ಏನಿದ್ದಾನೆ ಪ್ರೀತಮ್, ಆತನನ್ನು ಸಮಾಧಾನ ಪಡಿಸಿ ಕಾರಲ್ಲಿ ಕರೆದುಕೊಂಡು ಬಂದಿದ್ದಾರೆ BEO. ಆತನ ಕೈಲಿ ಎಕ್ಸಾಮನ್ನು ಬರೆಸಿದ್ದಾರೆ. ನಿಜಕ್ಕೂ BEO ರಮೇಶ್ ಅವರಿಗೆ ಹ್ಯಾಟ್ಸ್ ಆಫ್ ಹೇಳಬೇಕು. ರಮೇಶ್ ನಾಯ್ಕ್ ಅಂತ ಅವರ ಹೆಸರು, ಆ ಭಾಗದ BEOಗೆ. ಅವ್ರಿಗೆ ಗೊತ್ತು ಇದು ಲೈಫ್ನ ಮೇಜರ್ ಟರ್ನ್ ಕೊಡುವಂತಹ ಟೈಮ್ ಇದು ಅಂತ ಕರೆಸಿ ಆತನನ್ನು ಸಮಾಧಾನ ಮಾಡಿ ಅವರ ಒಂದು ಕಾರನ್ನ ಅರೇಂಜ್ ಮಾಡಿ ಅಲ್ಲಿಂದ ವಿದ್ಯಾರ್ಥಿಯನ್ನು ಕರೆದುಕೊಂಡು ಬಂದು ಎಕ್ಸಾಮ್ ಬರೆಸುವಂತಹ ಕೆಲಸವನ್ನು ಮಾಡಿದ್ದಾರೆ. ನಿಜಕ್ಕೂ ಶಬ್ಬಾಷ್ ಹೇಳಬೇಕು. ಆ್ಯಂಡ್ ಆ ವಿದ್ಯಾರ್ಥಿ ಡೆಫಿನೆಟ್ಲಿ ಏನು ಓದಿರೋದು ಆ ಟೈಮ್ನಲ್ಲಿ ನೆನಪು ಬರುತ್ತೋ ಇಲ್ವೋ, ತಂದೆ ನೆನಪಾಗ್ತಾ ಇರುತ್ತೆ, ಅದು ಹೇಳೋಕ್ಕೆ ಆಗಲ್ಲ. ಆ ಸಿಚುವೇಶನನ್ನು ಎಕ್ಸ್ಪ್ಲೇನ್ ಮಾಡೋದು ಕೂಡ ಕಷ್ಟ. ಈತನೇ ಪ್ರೀತಮ್ ಅಂತ, ಇವರ ತಂದೆ ಸಾಲ ಬಾಧೆಯಿಂದ ವಿಷ ಸೇವಿಸಿದ್ರಂತೆ. ಆಸ್ಪತ್ರೆಗೆ ಅಂತ ಅಡ್ಮಿಟ್ ಮಾಡಿದರು ಟ್ರೀಟ್ಮೆಂಟಿಗೆ. ಬಟ್ ಚಿಕಿತ್ಸೆ ಫಲಿಸದೆ ಅಪ್ಪ ಸಾವನ್ನಪ್ಪಿದ್ದಾರೆ. ಅದು ಇವತ್ತೇ. ಹಂಗೆ ನೋಡೋದಾದರೆ ಹುಡುಗನಿಗೆ ಪಾಪ ಎಕ್ಸಾಮ್ ಕೂಡ ಇವತ್ತೇ ಮ್ಯಾಥ್ಸಿಂದು. ವಿಚಾರ ತಿಳಿತಾ ಇದ್ದಂತೆ ಅಲ್ಲಿನ BEO ರಮೇಶ್ ನಾಯ್ಕ್ ಅವರು, ಸರ್ ನಿಜಕ್ಕೂ ಹ್ಯಾಟ್ಸ್ ಆಫ್ ನಿಮಗೆ. ಅವ್ರ ಮನೆ ಬಾಗಿಲಿಗೆ ಬಂದು ಒಂದು ಕಾರ್ ಅರೇಂಜ್ ಮಾಡಿ ಆ ವಿದ್ಯಾರ್ಥಿಗೆ ಸಮಾಧಾನ ಹೇಳಿ ಧೈರ್ಯ ತುಂಬಿ ಮೊದಲು ಎಕ್ಸಾಮ್ ಬರೀ ನೀನು, ಉಳಿದಿದ್ದು ಆಮೇಲೆ ನೋಡೋಣ ಅಂತ ಆತನನ್ನು ಎಕ್ಸಾಮ್ ಹಾಲ್ ತನಕ ಕೂಡ ಕರೆದುಕೊಂಡು ಹೋಗಿದ್ದಾರೆ. ಶಬ್ಬಾಷ್ ಆ್ಯಂಡ್ ಭೇಷ್ ಹೇಳುವ ಸಂದರ್ಭ. ಆ್ಯಂಡ್ ಪಾಪ ನಿಜಕ್ಕೂ ಆ ಹುಡುಗನ ಮನಸ್ಥಿತಿ ಹೇಗಿತ್ತು, ಏನು ಬರೆದು ಬಂದ, ಏನು ನೆನಪಾಯಿತು, ಎಷ್ಟು ಹೋಮ್ವರ್ಕ್ ಮಾಡಿದ್ದ ಅಪ್ಪನ ಈ ಪರಿಸ್ಥಿತಿಯಲ್ಲಿ. ಏನೋ ಒಂದು ಆತಂಕ ಪಡೋದು ಬೇಡ. ಅವ್ರ ತಮ್ಮನೂ ಇದ್ದಾನೆ, ತಂದೆಯವ್ರ ಅಕಾಲ ಮರಣ ಹೊಂದಿದ್ದಾರೆ. ಅವ್ರಿಗೆ ಪರೀಕ್ಷೆ ಇದೆ, ದೈಹಿಕ ಪರೀಕ್ಷೆ. ಸ್ವಲ್ಪ ಅವರಿಗೆ ಮಾನಸಿಕವಾಗಿ ಅವ್ರಿಗೆ ತಂದೆಯ ಒಂದು ಮರಣ ಅವರಿಗೆ ನೋವು, ಮನಸ್ಸಿಗೆ ಭಾಳ ನೋವಾಗಿತ್ತು. ಆ ನೋವಲ್ಲಿ ಆ ನೋವಾಗಬಾರ್ದು ಅಂತೇಳಿ ನಮ್ಮ SBMC ಅವರು ಮತ್ತು ನಮ್ಮ ಶಿಕ್ಷಕರು ಎಲ್ಲ ಸೇರಿ ಅವನಿಗೆ ಮನವೊಲಿಸಿ ಅವನಿಗೆ ಪರೀಕ್ಷೆ ಬರೀಲಿಕ್ಕೆ ಇಟ್ಕೊಂಡಿದ್ದೇವೆ. SSLC ಅವನಿಗೆ ಒಂದು ಅವ್ರ ಮುಖ್ಯವಾದಂಥ ಘಟ್ಟ. ಈ ಒಂದು ಹಂತದಲ್ಲಿ ಅವ್ನು ಪರೀಕ್ಷೆ ಬರೆದು ಪಾಸಾಗಿ ಮುಂದೆ ಕಾಲೇಜಿಗೆ ಸೇರಬೇಕು. ಇದು ನೋವಾಗಿದೆ, ಈ ನೋವನ್ನು ಇಟ್ಕೋಬೇಡ, ಚೆನ್ನಾಗಿ ಬರೀ ಪರೀಕ್ಷೆ ಅಂತ ಹೇಳ್ತೀವಿ. ನಾವು ನಮ್ಮ ಶಾಲೆ SBMC ಎಲ್ಲರೂ ಕಟ್ಕೊಂಡು ಅವ್ನಿಗೆ ಪರೀಕ್ಷೆ ಬರೆಸ್ತಾ ಇದ್ದೇವೆ. ಮತ್ತು ಅವ್ನಿಗೆ ಏನೋ ಒಂದು ಆತಂಕ ಪಡೋದು ಬೇಡ. ಅವ್ರ ತಮ್ಮನೂ ಇದ್ದಾನೆ, ಅಣ್ಣ ಇಬ್ಬರು ಇದ್ದಾರೆ. ಅವ್ರಿಗೆ ಮುಂದಿನ ವ್ಯಾಸಂಗಕ್ಕೆ ಏನು ಬೇಕು ಎಲ್ಲ ಸಹಕಾರ ನಾವು ಕೊಡ್ತೇವೆ. ನಮ್ಮ CO ಸಾಹೇಬರು, ಜಿಲ್ಲಾ ಪಂಚಾಯತ್ ಮತ್ತು DDP ಸಾಹೇಬರು ಇದ್ರ ಬಗ್ಗೆ ಗಮನಕ್ಕಿದೆ. ಅವ್ರಿಗೇನು ಬೇಕೋ ನಾವು ಎಲ್ಲ ರೀತಿಯಲ್ಲೂ ಶೈಕ್ಷಣಿಕವಾಗಿ